ಸಮೀಕ್ಷೆ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಸಮೀಕ್ಷೆನೇ ನಿಮಗೆ ಉತ್ತರ. ಯಾವ ಬೀದಿಗೆ ಹೋದರೂ, ಯಾವ ಬೂತ್ ಹತ್ರ ಹೋದರೂ ಕೂಡ ಎಲ್ಲರ ಬಾಯಿಯಲ್ಲೂ ಕೂಡ ನಾವು ನಿಮಗೆ 8 ಓಟ್ ಹಾಕಿದ್ದೇವೆ, 10 ಓಟ್ ಹಾಕಿದ್ದೇವೆ, 5 ಓಟ್ ಹಾಕಿದ್ದೇವೆ, ನಮ್ಮ ಫ್ಯಾಮಿಲಿ ಓಟು ಕೂಡ ನಿಮಗೆ ಹಾಕಿಸಿದ್ದೇವೆ ಎಂಬಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ತುಂಬ ಒಳ್ಳೆಯ ವಾತಾವರಣ ಇದೆ. ಒಬ್ಬ ಬಡವನ ಮಗ, ಒಬ್ಬ ಬಡ ರೈತ ಕುಟುಂಬದಿಂದ ಬಂದಂಥ ಅಫ್ಸರ್ ಕೊಡ್ಲಿಪೇಟೆ ಇಲ್ಲಿರುವಂತಹ ಒಂದು ಫ್ಯೂಡಲಿಸ್ಟ್ ರಾಜಕಾರಣಿ 35-40 ವರ್ಷದಿಂದ ಒಂದೇ ಕುಟುಂಬದಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿದಂತಹ ದಿಗ್ಗಜ ಒಂದು ರಾಜಕಾರಣಿಗಳ ನಡುವೆ ನೇರ ಫೈಟ್ ಇದೆ. ಈ ಬಾರಿ ಬಡವರ ಕೂಗು ಗೆಲ್ಲುತ್ತೆ. ರೈತನ ಮಗನ ಈ ಬೆವರಿನ ಇವತ್ತು ಪ್ರಥಮ ಆದ್ಯತೆ ಅಫ್ಸರ್ ಕೊಡ್ಲಿಪೇಟೆ ಮತ್ತು SDP ಎಂದಿಗೂ ಕೂಡ ಈ ತಳ ಸಮುದಾಯ, ಮೂಲೆಗೆ ಸೇಲ್ಪಟ್ಟಂತಹ ಅವಕಾಶ ವಂಚಿತ, ರಾಜಕೀಯವಾಗಿ ತುಳಿಯಲ್ಪಟ್ಟಂತಹ ಸಮುದಾಯಗಳನ್ನು ರಾಜಕೀಯವಾಗಿ ಮೇಲೆತ್ತಬೇಕೆಂಬಂಥ ಆಶಾಭಾವನೆ ಇಟ್ಕೊಂಡಿರುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಆಶಯ ಇರುವಂಥದ್ದು ಸಮ ಸಮಾಜ ನಿರ್ಮಾಣ. ಯಾರ ರಿಪ್ರೆಸೆಂಟೇಷನ್ ಎಷ್ಟಿದೆ ಅಷ್ಟು ಅವರ ಪ್ರಾತಿನಿಧ್ಯ ಇರಬೇಕು ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ. ಹಾಗಾಗಿ ನನ್ನ ಪ್ರಥಮ ಆದ್ಯತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇದುವರೆಗೆ ಏನು ಅಭಿವೃದ್ಧಿಯ ಶೂನ್ಯ ಇದೆ, ಇಲ್ಲಗಳ ದೊಡ್ಡ ಪಟ್ಟಿ ಇದೆ, ಅದನ್ನು ಹೋಗಲಾಡಿಸಿ ಇಲ್ಲಿರುವ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ನನ್ನ ಪ್ರಥಮ ಆದ್ಯತೆ. ನನ್ನ ದ್ವಿತೀಯ ಆದ್ಯತೆ ಇಲ್ಲಿರುವಂತಹ ಯುವಕರು ಇವತ್ತು ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಎಂಪ್ಲಾಯ್ಮೆಂಟ್ ಸೆಂಟರ್ ಇಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ, ಪಾರ್ಕುಗಳಿದ್ದಾವೆ, ಅದರದು ಬೀಡಾಡಿ ದನಗಳ ಮತ್ತು ನಾಯಿ ನರಿಗಳ ಅಡ್ಡೆಗಳಾಗಿವೆ. ಇದನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಇಲ್ಲಿರುವಂತಹ ಯುವಕರಲ್ಲಿ ತುಂಬ ಸ್ಕಿಲ್ಸ್ ಇವೆ ಸರ್. ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸನ್ನು ತರಬೇಕು. ಯಾಕಂದರೆ ಈಗೆಲ್ಲವೂ ಕೂಡ ಖಾಸಗೀಕರಣ ಆಗ್ತಾ ಇದೆ. ಸರ್ಕಾರಿ ಉದ್ಯೋಗಕ್ಕೆ ನೆಚ್ಚಿಕೊಂಡ್ರೆ ಯಾರಿಗೂ ಸಿಗಲ್ಲ. ಅವರಲ್ಲಿರುವಂಥ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನ ತರಬೇಕು, ಒಂದು ಗಾರ್ಮೆಂಟ್ಸನ್ನು ತರಬೇಕು. ಇವರ ಆರ್ಥಿಕ ಮಟ್ಟ ಸುಧಾರಣೆ ಮಾಡಿದರೆ, ಶಿಕ್ಷಣವನ್ನು ಅವರಿಗೆ ಕೊಟ್ಟರೆ ಅವರ ಇಡೀ ಕುಟುಂಬ ಸಾಮಾಜಿಕ ಭದ್ರತೆಗೆ ಒಳಪಡುತ್ತೆ. ಇದು ನನ್ನ ಕನಸು. ಇದನ್ನು ನಾನು ಈಗ ಹೇಳಲ್ಲ. ಒಮ್ಮೆ ಈ ಗೆಲುವು ನನ್ನ ಗೆಲುವಿನಿಂದ ಆದ ತಕ್ಷಣ ನಾನು ಇದನ್ನು ಪಾಲಿಸಿ ಮೇಕಿಂಗ್ ಬಾಡಿಯನ್ನು ಕೂಡ ಕೇಳಲಿಕ್ಕಿದ್ದೇನೆ. 4.5 ಲಕ್ಷ ಕೋಟಿ ರೂಪಾಯಿಯ ಬಡ್ಜೆಟ್ ತಯಾರಾಗ್ತದಲ್ಲ, ದಾವಣಗೆರೆ ಸೌತ್ ಕ್ಷೇತ್ರದ ಜನರ ಪಾಲು ಯಾರ ಜೇಬಿಗೆ ಹೋಗಿದೆ ಇದನ್ನು ನಾನು ಕೇಳಲಿಕ್ಕಿದ್ದೇನೆ. ಇವರಿಗಾಗಿ ಅಲ್ಲಿ ಧ್ವನಿ ಎತ್ತಲಿಕ್ಕಿದ್ದೇನೆ. ಸರ್, ನಾನು ಬೆಳಿಗ್ಗೆ 6 ಗಂಟೆಯಿಂದ ಫೀಲ್ಡಲ್ಲಿದ್ದೇನೆ. ನಾನು ಯಾವ ಕಡೆಯಲ್ಲಿ ಹೋದರೂ ಕೂಡ ನಿನ್ನೆ ರಾತ್ರಿ ಹಲವಾರು ಸುದ್ದಿಗಳು ಬಂತು. ಸೀರೆ ಹಂಚ್ತಾ ಇದ್ದಾರೆ, ಹಣ ಹಂಚ್ತಾ ಇದ್ದಾರೆ. ಹೆಂಡತಿಯಲ್ಲೂ ನಾನು ಕಂಡಿಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಹೆಂಡ ಹಂಚಿದ್ದು ಕಾಣಲಿಲ್ಲ. ಕೋಟ್ಯಾನುಕೋಟಿ ಕಪ್ಪು ಹಣ ಚಲಾವಣೆಯಾಗಿದೆ. ನಾನು ಒಂದೇ ಮಾತನ್ನು ಹೇಳಿದೆ, ಈ ಚುನಾವಣೆ ಹಣ ಮತ್ತು ಬಡವನ ನಡುವೆ ಇರುವಂಥ ಚುನಾವಣೆ. ನಾನು ಒಬ್ಬ ಬಡವನ ಮಗ, ನನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ, ನನ್ನ ಹತ್ರ ಕಪ್ಪು ಹಣ ಇಲ್ಲ. ಆದರೆ ದಾವಣಗೆರೆ ಜನರ ಸಮಸ್ಯೆಯನ್ನು ಅರಿಯುವಂಥ ಹೃದಯ ನನಗಿದೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಮನಸ್ಸು ನನಗಿದೆ. ಈ ಬಾರಿ ನೀವು ಯಾವುದೇ ಆಮಿಷಕ್ಕೆ ಒಳಗಾಗಬೇಡಿ ಅಂತ ನಾನು ಕಾಲ್ ಮಾಡಿದೆ, ಒಂದು ರಿಕ್ವೆಸ್ಟ್ ಮಾಡಿದೆ, ಜನರು ಮನವಿ ಮಾಡಿದೆ. ಜನರು ಈಗ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಇಲ್ಲ ಪ್ರಾಮಾಣಿಕವಾಗಿ ನಿಮಗೆ ನಾವು ಓಟ್ ಹಾಕಿದ್ದೇವೆ, ನೀವು ನಮಗೆ ಕೆಲಸ ಮಾಡ್ತೀರಿ ಎಂಬ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ನಾನು ಅಫ್ಸರ್ ಕೊಡ್ಲಿಪೇಟೆ SDP ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದರು. ಫಸ್ಟ್ ಎಂಟ್ರಿ ಈ ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕದಿಂದ ಎಂಟ್ರಿ ಆಗುತ್ತೆ. ಇದು ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಡುತ್ತೆ. ಯಾಕಂದರೆ ಈ ದಾವಣಗೆರೆಯ ದಕ್ಷಿಣದ ಜನರು ಕೊಟ್ಟಿರುವಂಥ ಪ್ರೀತಿ ಇದೆಯಲ್ಲ ಸರ್, ಆ ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟಿರುವಂಥ ಮತದಾನವನ್ನು, ಅವರ ಋಣವನ್ನು ತೀರಿಸಿ ನಾನು ಅದಕ್ಕೆ ಪೂರ್ತಿ ಬರ್ತೇನೆ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.